ವರ್ಷ ಶಾಲೆ ಬಳಿ ವಿದ್ಯಾರ್ಥಿಗಳ ಹಾಗೂ ಸುತ್ತಲಿನ ಜನರ ದೈನಂದಿನ ಚಟುವಟಿಕೆಗಳಿಗೆ ಅನುಕೂಲವಾಗಲು ಉತ್ತಮ ರಸ್ತೆಯ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಕಾಳಿಘಾಟ್ನಿಂದ ಖಂಡಿಗವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನೂ ಸಹ ನಿರ್ಮಿಸಲಾಗಿದೆ. ಕುಪ್ಪರಬೈಲು ರಸ್ತೆ ಮತ್ತು ಲೋಕಿಮೂಲೆ ರಸ್ತೆಯಂತೆಯೇ ನಾಟೇಕಲ್ಲಿನಿಂದ ಕಟ್ಟತ್ತಿಲ ಮಠದವರೆಗಿನ 1 ಕಿಲೋಮೀಟರ್ ರಸ್ತೆಗೆ ಜಲ್ಲಿ ಹಾಕಲಾಗಿದೆ. ಮಾದಕಟ್ಟೆ ಶಾಲೆ ಕೊಪ್ಪಳ ರಸ್ತೆಗೆ ಜಲ್ಲಿ ಹಾಕಲಾಗಿದೆ. ಅಗಲವಾದ ರಸ್ತೆಗಳ ನಿರ್ಮಾಣ ಸಾಧ್ಯವಾಗದಿದ್ದ ಕಡೆಗಳಲ್ಲಿ ಕಾಲು ದಾರಿಗಳನ್ನು, ಮೆಟ್ಟಿಲುಗಳನ್ನು ಹಾಗೂ ಕಾಲು ಸಂಕಗಳನ್ನು ನಿರ್ಮಿಸಲಾಗಿದೆ. ಇದರಿಂದ ಕೃಷಿ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಜನರಿಗೆ ಸಹಕಾರಿಯಾಗಿದೆ. ನಮ್ಮ 2 ವರ್ಷದ ಈ ಒಂದು ಅವಧಿಯಲ್ಲಿ ಬಹಳ ಕೆಲಸಗಳಾಗಿದೆ. ಉದಾಹರಣೆಗೆ ನನ್ನ ವಾರ್ಡನ್ನೇ ತಗೊಳ್ಳಿ, ಅಲ್ಲಿ ಪರಿಶಿಷ್ಟ ಜಾತಿಯ ಪಂಗಡದವರು ತುಂಬಾ ಮಂದಿ ವಾಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಬ್ರಿಡ್ಜ್ ಆಯಿತು, ಅವರಿಗೆ ಪಂಚಾಯತ್ ವತಿಯಿಂದ ನಾವು ಒಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರಿಗೆ ಪಾಲ ಮಾಡಿಕೊಟ್ಟೆವು. ಎಲ್ಲ 12 ವಾರ್ಡ್ಗಳಲ್ಲಿ ಕೂಡ ನಾವು ಉಪಾಧ್ಯಕ್ಷನಾಗಿ 12 ವಾರ್ಡ್ಗಳನ್ನು ಸುತ್ತಿ ಎಲ್ಲರ ವಿಚಾರಗಳಲ್ಲಿ ನೋಡುವಾಗ ರಸ್ತೆ ಇರಬಹುದು, ತಡೆಗೋಡೆ ಇರಬಹುದು, ಅಥವಾ ನೀರಾವರಿಗೆ ಸಂಬಂಧಪಟ್ಟ ಇರಬಹುದು, ಕೃಷಿ ಚಟುವಟಿಕೆಗಳು ಇರಬಹುದು, ಈ 2.5 ವರ್ಷ ಎಲ್ಲ ಆಗಿದೆ ಅಂತ ತುಂಬಾ ಸಂತೋಷ ಆಗ್ತದೆ. ಎಲ್ಲ ಸದಸ್ಯರು ಕೂಡ ಉತ್ತಮವಾದಂತಹ ಒಂದು ಸಹಕಾರವನ್ನು ಈ ಅವಧಿಯಲ್ಲಿ ಅವರು ಕೊಟ್ಟಿದ್ದಾರೆ. ತುಳುನಾಡು ಅನೇಕ ವಿಶಿಷ್ಟ ಕಲೆಗಳ ಆಗರ. ಅಂತಹ ಜನಪದ ಕ್ರೀಡೆಗಳಲ್ಲಿ ಕಂಬಳಕ್ಕೆ ಅಗ್ರಸ್ಥಾನ. ಕಂಬಳದ ಕೋಣಗಳನ್ನು ಸಾಕುವುದೆಂದರೆ ಅದು ಒಂದು ರೀತಿಯ ಸಾಹಸವೇ ಸರಿ. ಹಾಗೆಯೇ ಭೂತಾರಾಧನೆ ತುಳುವರ ಸಂಪ್ರದಾಯವೂ ಹೌದು, ನಂಬಿಕೆಯೂ ಹೌದು. ನಂಬಿದವರಿಗೆ ಅಭಯ ನೀಡುತ್ತವೆ ಎಂಬ ನಂಬಿಕೆಯಿಂದಲೇ ಈ ಆಚರಣೆಗಳೆಲ್ಲವೂ ನಡೆಯುತ್ತವೆ. ತುಳುವರ ಕೃಷಿ ಸಂಬಂಧಿ ಆಚರಣೆಗಳು, ಹಬ್ಬ ಹರಿದಿನಗಳು ನೂರಾರು. ಇವುಗಳ ಜೊತೆಗೆ ಪರಂಪರಾನುಗತವಾಗಿ ಬಂದ ನಾಟಿ ವೈದ್ಯ ಪದ್ಧತಿಯ ಮುಖಾಂತರ ಔಷಧಿಯನ್ನು ನೀಡುವ ಅನೇಕ ಪಂಡಿತರನ್ನು ವಿಶೇಷವಾಗಿ ನಾವಿಲ್ಲಿ ಕಾಣಬಹುದು. ನಮ್ಮ ಕೊಲ್ನಾಳ ಗ್ರಾಮದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗ ಅತಿ ಹೆಚ್ಚಿರುವುದು. ಮೂಲ ಕಾಲ ಹೆಚ್ಚಾಗಿ ಬಂದದ್ದು ಪರಿಶಿಷ್ಟ ಜಾತಿಯಲ್ಲಿ ಬಂದದ್ದು. ಅದರಿಂದ ಒಂದು 6-7 ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿದೆ. ಪಂಚಾಯತ್ನಿಂದ ಕೂಡ ಅವರಿಗೆ ನಾವು ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವರ್ಷದಲ್ಲಿ 2 ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇರೆದಕ್ಕೆಲ್ಲ ಬಾಡಿಗೆ ತಗೊಂಡು ಕೂಡ ನಮಗೆ ಈ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇದೆ, ಇನ್ನು ಅಂಬೇಡ್ಕರ್ ಭವನದಲ್ಲಿ ಒಂದು ಕಟ್ಟಿಸಿದ್ದಾರೆ, ಅದರಲ್ಲಿ ನಮಗೆ ಉಚಿತವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ನೀರು ಜೀವಸೆಲೆಯಾದರೆ ನೈರ್ಮಲ್ಯ ಬದುಕಿನ ಮಾರ್ಗ. ಜನತೆಗೆ ಆರೋಗ್ಯ ಒದಗಿಸುವಲ್ಲಿ ನೀರು, ನೈರ್ಮಲ್ಯಗಳು ಒಂದಕ್ಕೊಂದು ಪೂರಕ ಅಂಶಗಳಾಗಿವೆ. ಕೊಲ್ನಾಡು ಗ್ರಾಮ ಪಂಚಾಯತ್ ಪ್ರಸ್ತುತ 25 ಕುಡಿಯುವ ನೀರಿನ ಯೋಜನೆಗಳನ್ನು ಹೊಂದಿದ್ದು, ಬೇಡಿಕೆಯಿರುವ ಎಲ್ಲಾ ಕುಟುಂಬಗಳಿಗೆ ವೈಯಕ್ತಿಕ ನಲ್ಲಿ ನೀರಿನ ಸಂಪರ್ಕಗಳನ್ನು ನೀಡಿದೆ. ಪ್ರತಿ ಯೋಜನೆಗಳಿಗೊಬ್ಬರಂತೆ ಒಟ್ಟು 18 ಮಂದಿ ಪಂಪು ಚಾಲಕರು ಇವುಗಳ ನಿರ್ವಹಣೆಯನ್ನು ಮಾಡುತ್ತಿದ್ದು, ಗ್ರಾಮ ಪಂಚಾಯಿತಿಯು ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಬಳಕೆದಾರರು ನೀಡುವ ಮಾಸಿಕ ಶುಲ್ಕಗಳಿಂದ ನಿರ್ವಹಣಾ ವೆಚ್ಚದ ಬಹುಪಾಲು ಭರಿಸಲಾಗುತ್ತಿದೆ. ಪ್ರಸ್ತುತ ನೀರಿನ ಕೊರತೆ ಇರುವ ಬೊಲ್ಪಾದೆ, ತಾಳಿತ್ತನೂಜಿ, ಬೊಳ್ಮಾರು, ಮೆದು, ಕಟ್ಟತ್ತಿಲ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಗಿದೆ. ಕಟ್ಟತ್ತಿಲ, ಪಂಜರಕೋಡಿ ಹಾಗೂ ಕುಳಾಲು ಶಾಲೆಗೆ ಕುಡಿಯುವ ನೀರಿನ ಯೋಜನೆಯು ಮಂಜೂರಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲೂ ಗುರುವಪ್ಪ ಪೂಜಾರಿ ಮನೆಯ ಬಳಿ, ಸಾಲೆತ್ತೂರು ಕಟ್ಟೆ, ಪೆರ್ಲದ ಬೈಲು, ನವಚೇತನ ಯುವಕ ಮಂಡಲದ ವಠಾರ, ಕುಳಾಲು ಪರಿಶಿಷ್ಟ ಜಾತಿ ಕಾಲೋನಿ, ಕುಳಾಲು ಯುವಕ ಸಂಘದ ಆವರಣದಲ್ಲಿ ಹೀಗೆಯೇ ಇನ್ನು ಅನೇಕ ಕಡೆಗಳಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ಒದಗಿಸಲಾಗಿದೆ. ಖುಷ್ಕಿ ಜಮೀನಿನಲ್ಲಿ ರೈತರಿಗೆ ಬೇಸಾಯಕ್ಕೆ ಅನುಕೂಲ ಕಲ್ಪಿಸಲು ವಿವಿಧ ಅಭಿವೃದ್ಧಿ ನಿಗಮಗಳು ಶಾಸಕರ ಶಿಫಾರಸ್ಸಿನ ಮೇರೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರ ಜಮೀನಿಗೆ ನೀರಿನ ಆಶ್ರಯ ಒದಗಿಸುತ್ತವೆ. ಕೊಳವೆ ಬಾವಿ, ಪಂಪ್ ಹಾಗೂ ವಿದ್ಯುತ್ ಸಂಪರ್ಕವೂ ಸೇರಿದಂತೆ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಸುಮಾರು 25 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದರಿಂದ ವರ್ಷಪೂರ್ತಿ ಕೃಷಿಗೆ ನೀರು ದೊರೆತು
ಅವರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಿದೆ. ನಾವು ಕೃಷಿಕರು, ನಮಗೆ ನೀರಿನ ಸ್ವಲ್ಪಿನ ಅಭಾವ ಇತ್ತು. ಈಗಿನ ಅಧ್ಯಕ್ಷರಾದ ಸುಭಾಷಚಂದ್ರ ಶೆಟ್ಟಿ ಅವರ ಬಳಿ ಒಂದು ಮಾತು ಕೇಳಿದಾಗ ಗಂಗಾ ಕಲ್ಯಾಣ ಯೋಜನೆಗೆ ನಮ್ಮ ಶಾಸಕರಾದ ರಮಣ ತರೆಯವರ ಅಲ್ಲಿ ಕೊಟ್ಟು ಕೂಡಲೇ ನಮಗೆ ನೀರು ಸರಬರಾಜು ಮಾಡುವಷ್ಟು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಹೈನುಗಾರಿಕೆ ಮಾಡಬೇಕಂತೇಳಿ ಪಂಚಾಯತ್ ಅಧ್ಯಕ್ಷರ ಒಂದು ಅನುಮತಿ ಇತ್ತು. ಕಷ್ಟ ಆಗ್ತಿತ್ತು ನಮಗೆ ಹುಲ್ಲು ಎಲ್ಲ, ಆದರೂ ಪರವಾಗಿಲ್ಲ, ಅವರು ಸಹಾಯಧನ ಇದೆ ಮಾಡಿ ಅಂತ ಹೇಳಿದರು. 2 ದನಗಳನ್ನು ಸಾಕಿಕೊಂಡು ಹೈನುಗಾರಿಕೆ ಕೂಡ ಮಾಡುತ್ತಿದ್ದೇನೆ. ಜಲಕ್ಷಾಮ ಮತ್ತು ಮೇಲ್ಮಣ್ಣಿನ ಕೊರೆತ ಇಂದು ಇಡೀ ಜಗತ್ತನ್ನೇ ಕಾಡುತ್ತಿರುವ ಸಮಸ್ಯೆಗಳು. ಮರ ಉಳಿದರೆ ಬೆಳೆ, ಮರ ಉಳಿದರೆ ಹೊಳೆ, ಮರ ಉಳಿದಿರಲು ಹೊಲವೆಲ್ಲ ಬೆಳೆ ಎಂಬ ಮಾತಿನಂತೆ ಗಿಡಮರಗಳನ್ನು ಬೆಳೆಸಲು ಗ್ರಾಮ ಪಂಚಾಯತ್ ಪ್ರೋತ್ಸಾಹ ನೀಡುತ್ತಿದೆ. ಸಮಗ್ರ ಬಂಜರು ಭೂಮಿ ಅಭಿವೃದ್ಧಿ ಯೋಜನೆಯಲ್ಲಿ ಜಲಾನಯನ ಇಲಾಖೆ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯ ಮೂಲಕ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮದ ದಕ್ಷಿಣ ಭಾಗದಲ್ಲಿರುವ ಕಲಿಂಜಿ ಮಲೆ ರಕ್ಷಿತಾರಣ್ಯವನ್ನು ಜತನದಿಂದ ಕಾಪಾಡಿಕೊಳ್ಳುವಲ್ಲಿ ಸಹಕಾರ ನೀಡಲಾಗುತ್ತಿದೆ. ಈ ಎಲ್ಲ ಒಂದು ಪ್ರಯತ್ನ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಬಾಲಕೃಷ್ಣ ಗೌಡ್ರವರು ಮತ್ತು ನಮ್ಮ ಸರ್ವ 35 ಸದಸ್ಯರಿರುವಂತಹ ಈ ಪಂಚಾಯತಿನ ಎಲ್ಲ ಸದಸ್ಯರು ಪಕ್ಷ ಭೇದ ಮರೆತು ನಾವೆಲ್ಲ ಒಗ್ಗಟ್ಟಿನಲ್ಲಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಈ ಗ್ರಾಮದ ಅಭಿವೃದ್ಧಿಗೆ ಪಣ ತೊಟ್ಟು ಇಡೀ ಗ್ರಾಮದ ಜನತೆಯ ಸಹಕಾರವನ್ನು ಪಡೆದುಕೊಂಡು ಏನು ನಮ್ಮ ಗ್ರಾಮದ ಸಮುದಾಯ ಇದೆ, ಸಮುದಾಯದ ಪಾಲ್ಗೊಳ್ಳುವಿಕೆ ಮೂಲಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದೆವು. ಮತ್ತು ನಮ್ಮ ಅಧಿಕಾರಿ ವರ್ಗ ಕೂಡ ನಮ್ಮೊಂದಿಗೆ ಹೆಗಲಿಗೆ ಹೆಗಲಗೊಟ್ಟು ಒಂದು ಕೈ ಹಾಕಿದ್ರಿಂದ ಈ ಒಂದು ಕೆಲಸ ಕಾರ್ಯ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಶುಚಿತ್ವವು ವ್ಯಕ್ತಿಯ ಆರೋಗ್ಯ ಹಾಗೂ ಉತ್ತಮ ಜೀವನ ಮಾರ್ಗವಾಗಿದ್ದು, ಈ ನಿಟ್ಟಿನಲ್ಲಿ ಗ್ರಾಮದ ಎಲ್ಲಾ ಮನೆಗಳಲ್ಲಿಯೂ ಶೌಚಾಲಯದ ಬಳಕೆಯಾಗುತ್ತಿದೆ. 2008-09 ಸಾಲಿನಲ್ಲಿ ಅಂದಿನ ಅಧ್ಯಕ್ಷರಾದ ಜಯಂತಿ ಎಸ್ ಪೂಜಾರಿ ಹಾಗೂ ಉಪಾಧ್ಯಕ್ಷರಾದ ಕುಳಾಲು ಸುಭಾಷ್ ಚಂದ್ರ ಶೆಟ್ಟಿಯವರ ಸತತ ಪ್ರಯತ್ನದ ಫಲವಾಗಿ ಕೇಂದ್ರ ಸರ್ಕಾರದ ನಿರ್ಮಲ ಗ್ರಾಮ ಪುರಸ್ಕಾರವು ಈ ಗ್ರಾಮ ಪಂಚಾಯಿತಿಗೆ ಲಭಿಸಿರುವುದು ಪಂಚಾಯಿತಿಯ ಯಶಸ್ಸಿನ ಕಿರೀಟಕ್ಕೆ ಇನ್ನೊಂದು ಗರಿಯಾಗಿದೆ. ಶೌಚಾಲಯದ ನಿರ್ಮಾಣದ ಸಂದರ್ಭದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಹಾಗೂ ಉದ್ಯೋಗ ಖಾತರಿ ಯೋಜನೆಯಲ್ಲೂ ಸಹಾಯ ಒದಗಿಸಲಾಗಿದೆ. ನಿರ್ಮಲ ಗ್ರಾಮ ಪುರಸ್ಕಾರ ಪಡೆದ ಈ ಪಂಚಾಯತ್ನಲ್ಲಿ ಪ್ರತಿ ವಾರ್ಡ್ಗೆ ಒಂದು ಸ್ವಚ್ಛತಾ ಸಮಿತಿಯನ್ನು ರಚಿಸಿ ಸ್ವಚ್ಛತೆಯ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಶ್ರಮಿಸಲಾಗುತ್ತಿದೆ. ಸ್ವಚ್ಛತಾ ಆಂದೋಲನ ಕೂಡ ಒಂದು ಹಳ್ಳಿ ಪ್ರದೇಶಕ್ಕೆ ಒಂದು ಸವಾಲಾಗಿತ್ತು. ಎಷ್ಟೋ ಶೌಚಾಲಯಗಳು ನಿರ್ಮಾಣವಾಗಿರಲಿಲ್ಲ. 750ರವರೆಗೆ ಶೌಚಾಲಯ ನಿರ್ಮಾಣ ಮಾಡುವಂತಹ ಸವಾಲಿತ್ತು. ಅದನ್ನು ಕೂಡ ಎಲ್ಲ ಸಮುದಾಯದ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಅದನ್ನು ನಿರ್ವಹಿಸಿದ್ದೇವೆ. ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಉಪವಿಧಿ ರಚನೆ ಮಾಡಿಕೊಂಡು ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಬೀದಿ ಸುವ್ಯವಸ್ಥೆ ಇದರ ಬಗ್ಗೆ ಒಂದು ಅವಕಾಶ ಏನಿತ್ತು ಅದನ್ನು ಸದುಪಯೋಗಪಡಿಸಿಕೊಂಡು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಉಪವಿಧಿ ಮಾಡಿಕೊಂಡು ಅದರ ಅನುಮೋದನೆಯನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಪಡೆದುಕೊಂಡು ಇಲ್ಲಿ ಗ್ರಾಮದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೂ ಕೂಡ ಜನರ ಸಹಕಾರ ಸಿಕ್ಕಿದೆ. ಎಲ್ಲಾ ಶಾಲೆ, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ಅನೇಕ ಮಾದರಿ ಅಂಗನವಾಡಿ ಶಾಲೆಗಳನ್ನು ಇಲ್ಲಿ ಕಾಣಬಹುದು. ಕಸಗಳ ವಿಲೇವಾರಿ, ಪೇಟೆಗಳಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು ಮೊದಲಾದ ವಿಚಾರಗಳಲ್ಲಿ ಗ್ರಾಮ ಪಂಚಾಯತ್ ಸ್ವಚ್ಛತಾ ನೀತಿಯನ್ನು ರೂಪಿಸಿದೆ. ಪ್ಲಾಸ್ಟಿಕ್ ಬಳಕೆಯಲ್ಲಿ ನಿಯಂತ್ರಣ ಸಾಧಿಸಲಾಗಿದೆ. ಜಾಹೀರಾತು ಫಲಕ, ಬ್ಯಾನರ್ ಅಳವಡಿಕೆ ಇತ್ಯಾದಿಗಳಿಗೂ ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಗ್ರಾಮಸ್ಥರಲ್ಲಿ ಹಾಗೂ ವ್ಯಾಪಾರಿಗಳಲ್ಲಿ ಅರಿವು ಮೂಡಿಸಲು ಆಗಾಗ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಎಲ್ಲಾ ವಿಚಾರಗಳಿಗೂ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡುತ್ತಿರುವುದು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿರುವುದಕ್ಕೆ ಸಾಕ್ಷಿ ಎನ್ನಬಹುದು. ಪ್ಲಾಸ್ಟಿಕ್, ಕಸ ಇತ್ಯಾದಿಗಳನ್ನು ಅಂಗಡಿ ಎದುರುಗಡೆ ಬೀಸಾಡುವುದನ್ನು ನಿಲ್ಲಿಸಬೇಕು, ಸ್ವಚ್ಛತಾ ಗ್ರಾಮ ಆಗಬೇಕು ಎಂಬ ದೃಷ್ಟಿಯಿಂದ ಹೊಲ್ನಾಡು ಗ್ರಾಮ ಪಂಚಾಯತಿನಿಂದ ಅಂಗಡಿಯವರಿಗೆಲ್ಲ ಒಂದೊಂದು ಕಸದ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ಕಸ ಕೊಂಡು ಹೋಗುವಂತ ಇಲಾವರಿಯನ್ನೆಲ್ಲ ಪಂಚಾಯತ್ ವತಿಯಿಂದ ಮಾಡ್ತಾರೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಈ ಕಾರ್ಯಕ್ರಮ
ಆರೋಗ್ಯ ದೃಷ್ಟಿಯಲ್ಲಿ ಇದು ಒಳ್ಳೆಯ ಕಾರ್ಯಕ್ರಮ ಎಂದು ನನ್ನೊಂದು